ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ 2024 ಇದನ್ನ ಬರಿತಾ ಇರುವಂತಹ ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ವಿಷಯಗಳನ್ನ ಫಾಲೋ ಮಾಡಿದ್ರೆ ಎಕ್ಸಾಮ್ ನಲ್ಲಿ 15 to 20 ಮಾರ್ಕ್ಸ್ ಹೆಚ್ಚಿಗೆ ಸ್ಕೋರ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ವಿಡಿಯೋ ಹೇಳ್ತಾ ಇರುವಂತಹ ವಿಷಯಗಳು ನಿಮ್ಮ 15 to 20 ಮಾರ್ಕ್ಸ್ ಅನ್ನ ಸೇವ್ ಮಾಡುತ್ತೆ. ಅದರ ನಂತರ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿದ್ರು, ಅವುಗಳಿಗೂ ಕೂಡ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದಾರೆ. ಸರಿನಾ? ಸರಿ, ವಿಷಯ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅಂದ್ರೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅನ್ನ ಬರೆದಂತ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಹಾಗೆ ಎಕ್ಸಾಮ್ ಅನ್ನ ಬರೀಬೇಕಾದ್ರೂ ಕೂಡ ಕೆಲವು ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಆ ಮಿಸ್ಟೇಕ್ಸ್ ಇಂದ 15 to 20 ಮಾರ್ಕ್ಸ್ ಅನ್ನ ಕಳೆದುಕೊಳ್ತಾರೆ. ಕೆಲವೊಮ್ಮೆ ಅಂತೂ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಅನ್ನು ಕೂಡ ಕಳೆದುಕೊಳ್ತಾರೆ. ಆ ಮಿಸ್ಟೇಕ್ಸ್ ಅನ್ನ ನೀವು ಮಾಡಬೇಡಿ. ಈಗ ನಾನು ಹೇಳ್ತಿರೋದೊಮ್ಮೆ ಇಮ್ಯಾಜಿನ್ ಮಾಡಿ. ಈಗ ನೀವು ಒಂದು 2 to 3 ಮಂತ್ಸ್ ಇಂದ ಒಂದು ನೋಟ್ ಬುಕ್ ಅನ್ನ ಓದ್ತಿದ್ದೀರಾ ಅಥವಾ ಟೆಕ್ಸ್ಟ್ ಬುಕ್ ಅನ್ನ ಓದ್ತಾ ಇದ್ದೀರಾ. ಅದ್ರ ಪ್ರಕಾರ ಎಕ್ಸಾಮ್ ನಲ್ಲಿ ಯಾವ ರೀತಿ ಆನ್ಸರ್ ಬರೀಬೇಕು ಅಂತ ಪ್ರಿಪೇರ್ ಆಗಿದ್ದೀರಿ. ಈಗ ಎಕ್ಸಾಮ್ಗೆ ಒಂದು 15 to 20 ಡೇಸ್ ಟೈಮ್ ಇದೆ. ಆವಾಗ ನಿಮಗೆ ನಿಮ್ಮ ಫ್ರೆಂಡ್ ಒಂದು PDF ಕಳಿಸ್ತಾರೆ ಅಥವಾ ನಿಮ್ಮ ಕಾಲೇಜ್ನ ಟೀಚರ್ಸ್ ಒಂದು PDF ಅನ್ನ ಕಳಿಸ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ, ಅದನ್ನ ಫಾಲೋ ಮಾಡಿ ಅಂತ. ಈಗ ಆ PDF ಅಲ್ಲಿ ಅಥವಾ ಹಲವಾರು ಕೋಚಿಂಗ್ ಕ್ಲಾಸ್ನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ PDF ಅನ್ನ ಫಾಲೋ ಮಾಡಿ ಅಂತ ಕೊಡ್ತಾರೆ. ಅವರ ಇಂಟೆನ್ಷನ್ ಕೂಡ ನೀವು ಒಳ್ಳೆ ಸ್ಕೋರ್ ಮಾಡಲಿ ಅಂತಾನೆ ಇರುತ್ತೆ. ಅದರಲ್ಲಿ ಆನ್ಸರ್ ಕೂಡ ಇರುತ್ತಾ? ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು 2 to 3 ಮಂತ್ಸ್ ಇಂದ ಒಂದು ನೋಟ್ಬುಕ್ ಅನ್ನ ಫಾಲೋ ಮಾಡ್ತಾ ಇದ್ರೆ, ಟೆಕ್ಸ್ಟ್ ಬುಕ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಅಲ್ಲಿ ಅವರು ಹಲವಾರು ಕ್ವಶನ್ಗಳಿಗೆ ಆನ್ಸರ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಪ್ರಿಪೇರ್ ಮಾಡಿ ಆಗಿದೆ. ಬಟ್ ಆ PDF ಅನ್ನ ಏನು ನೋಡ್ತಾರೆ, ಅದರಲ್ಲಿ ಕೆಲವು ಚೇಂಜಸ್ ಇದ್ರೆ ಆನ್ಸರ್ನಲ್ಲಿ, ಅವಾಗ ಈ PDF ಅಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಬರೆದ್ರೆ ಮಾತ್ರ ಫುಲ್ ಮಾರ್ಕ್ಸ್ ಸಿಗತ್ತೆ ಅಂತ ಮತ್ತೊಮ್ಮೆ ಹೊಸದಾಗಿ ಪ್ರಿಪೇರ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಕನ್ಫ್ಯೂಷನ್ ಆಗತ್ತೆ. ಈಗ ಆ ಸ್ಟೂಡೆಂಟ್ ನೀವೇ ಆಗಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತಿತ್ತಾ ಅಥವಾ ಇಲ್ವಾ, ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನಂತರ ಈಗ ಯಾವುದಾದ್ರು ವಿದ್ಯಾರ್ಥಿಗಳು ಸರ್ ಕಾನ್ಸೆಪ್ಟ್ ಸೇಮ್ ಇದೆ, ಈಗ ಯಾವುದೇ ನೋಟ್ಸ್ ಆದ್ರೂ ಕೂಡ ಅಂದ್ರೆ ಫಾಲೋ ಮಾಡಿದ್ರು ಕೂಡ ಫುಲ್ ಮಾರ್ಕ್ಸ್ ಸಿಗತ್ತಲ್ವಾ, ಕಾನ್ಸೆಪ್ಟ್ ಸೇಮ್ ಇರತ್ತಲ್ವಾ, ಈ ಪ್ರಶ್ನೆನ ಕೇಳೋದಾದ್ರೆ ಕಾನ್ಸೆಪ್ಟ್ ಸೇಮ್ ಇರುತ್ತೆ, ಆನ್ಸರ್ ಎರಡರಲ್ಲಿ ಯಾವ್ದು ಬರೆದ್ರು ಕೂಡ ಫುಲ್ ಮಾರ್ಕ್ಸೇ ಸಿಗತ್ತೆ ಅಂತ ಹೇಳಿದ್ರೆ ನೋಟ್ಸ್ ಅನ್ನ ಯಾಕೆ ಚೇಂಜ್ ಮಾಡ್ತೀರಾ? ಆಲ್ರೆಡಿ ಏನು ಫಾಲೋ ಮಾಡ್ತಾ ಇದ್ದೀರಾ, ಅದನ್ನೇ ಫಾಲೋ ಮಾಡಿ ಫುಲ್ ಮಾರ್ಕ್ಸ್ ಸಿಗತ್ತಾ? ಸಿಗತ್ತೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಕೆಲವು ಕಾನ್ಸೆಪ್ಟ್ಗಳನ್ನ ಓದಿಲ್ಲ, ಅವ್ರು ಬೇಕಿದ್ರೆ ಆ ಹೊಸದಾಗಿ ನಿಮಗೆ ಏನು ನೋಟ್ಸ್ ಅನ್ನ ಕಳಿಸಿದಾರೆ ಅದನ್ನ ಓದಬಹುದು. ಅದ್ರ ಪ್ರಕಾರ ಆನ್ಸರ್ ಹೇಗೆ ಬರೆಯೋದು ಅಂತ ಪ್ರಿಪೇರ್ ಆಗಬಹುದು, ಅದರಿಂದ ಹೆಲ್ಪ್ ಆಗತ್ತೆ. ಬಟ್ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ ಕೆಲವು ಕಾನ್ಸೆಪ್ಟ್ಗಳಿಗೆ, ಕೆಲವು ಚಾಪ್ಟರ್ಗಳಿಗೆ ಆನ್ಸರ್ ಬರೆಯೋದಕ್ಕೆ. ಸೊ ಅದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ 15 to 20 ಡೇಸ್ ಬಾಕಿ ಇದ್ದಾಗ ಚೇಂಜ್ ಮಾಡಿದ್ರೆ ಕನ್ಫ್ಯೂಷನ್ ಆಗಲ್ವಾ? ಎಕ್ಸಾಮ್ ಬರೀಬೇಕಾದ್ರೆ ಕನ್ಫ್ಯೂಷನ್ ಆಗತ್ತೆ. ಈ ಕನ್ಫ್ಯೂಷನ್ ಇಂದ ಹಲವಾರು ವಿದ್ಯಾರ್ಥಿಗಳು ಮಾರ್ಕ್ಸ್ ಅನ್ನ ಕಳೆದುಕೊಳ್ತಾರೆ. ಈಗ ನಿಮಗೆ ಆಲ್ರೆಡಿ ಯಾವ ರೀತಿ ಪ್ರಿಪೇರ್ ಆಗಿದಿರೋ ಅದ್ರ ಪ್ರಕಾರ ಬರೆದ್ರೆ ಮಾರ್ಕ್ಸ್ ಸಿಗತ್ತೆ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ, ಕನ್ಫ್ಯೂಷನ್ ಆಗತ್ತೆ ಎಕ್ಸಾಮ್ ಅಲ್ಲಿ ಆನ್ಸರ್ ಬರೀಬೇಕಾದ್ರೆ. ಸರಿನಾ? ಈಗ ಯಾವ್ದಾದ್ರು ಕೆಲವು ಕಾನ್ಸೆಪ್ಟ್ ಅನ್ನು ನೀವು ಓದಿಲ್ಲ, ಅದನ್ನ ಬೇಕಿದ್ರೆ ಹೊಸದಾಗಿ ಏನು ಆನ್ಸರ್ ಸಿಕ್ಕಿದಾವೆ ಅದನ್ನ ಓದಿ ಪ್ರಿಪೇರ್ ಆಗಬಹುದು. ಬಟ್ ಆಲ್ರೆಡಿ ಓದಿದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕಳಿಸಿದ್ರೆ ಆ ಕ್ವಶನ್ ಅನ್ನ ತೆಗೆದುಕೊಳ್ಳಿ. ನೀವು ಆಲ್ರೆಡಿ ಏನು ಓದಿದಿರಾ ಅದ್ರ ಪ್ರಕಾರ ಆನ್ಸರ್ ಅನ್ನ ಹೇಗೆ ಬರೀಬಹುದು ಅದನ್ನ ತಿಳಿದುಕೊಳ್ಳಿ. ಸರಿನಾ? ಅಂದ್ರೆ ಅವ್ರು ಹೊಸದಾಗಿ ಕಳಿಸಿರುವಂತಹ PDF ಆಗಿರಬಹುದು, ನೋಟ್ಸ್ ಆಗಿರಬಹುದು, ಅದನ್ನ ಓದಿ ಅಥವಾ ಅದ್ರ ಪ್ರಕಾರ ಆನ್ಸರ್ ಬರೆದ್ರು ಫುಲ್ ಮಾರ್ಕ್ಸ್ ಸಿಗುತ್ತೆ. ನಂತರ ನೀವು ಆಲ್ರೆಡಿ ಏನು ಪ್ರಿಪೇರ್ ಆಗಿದ್ದೀರಾ ಅದ್ರ ಪ್ರಕಾರ ಆನ್ಸರ್ ಬರೆದ್ರು ಕೂಡ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅದಕ್ಕೋಸ್ಕರ ನೋಟ್ಸ್ ಅನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡಿ ಮಾರ್ಕ್ಸ್ ಅನ್ನ ಕಳೆದುಕೊಳ್ಬೇಕು. ನಂತರ ಎರಡನೇದು, ನಂತರ ತುಂಬಾ ದೊಡ್ಡ ಮಿಸ್ಟೇಕ್ ವಿದ್ಯಾರ್ಥಿಗಳು ಮಾಡೋದು ಎಕ್ಸಾಮ್ ನಡೀತಾ ಇರಬೇಕಾದ್ರೆ ಏನು ಅಂತಂದ್ರೆ ಎಕ್ಸಾಮ್ ಮುಗಿದ ತಕ್ಷಣ ಕೀ ಆನ್ಸರ್ಸ್ ಅನ್ನ ಚೆಕ್ ಮಾಡೋದಕ್ಕೆ ಹೋಗೋದು. ಈಗ ಎಕ್ಸಾಂಪಲ್ಗೆ ಇವತ್ತು ಯಾವುದೊಂದು ಎಕ್ಸಾಮ್ ಇದೆ, ಎಕ್ಸಾಮ್ ಮುಗಿಸ್ಕೊಂಡು ಬಂದ್ರು, ನಾಳೆ ಒಂದಿನ ಗ್ಯಾಪ್ ಇದೆ, ನಾಡ್ದು ಮತ್ತೊಂದು ಎಕ್ಸಾಮ್ ಇದೆ. ವಿದ್ಯಾರ್ಥಿ ಏನು ಮಾಡ್ತಾರೆ, ಈಗ ಆಲ್ರೆಡಿ ಏನು ಎಕ್ಸಾಮ್ ಮುಗಿದಿದೆ ಅದರ ಕೀ ಆನ್ಸರ್ಸ್ ಏನು, ಮೊದಲನೇ ಕ್ವಶನ್ಗೆ ಆನ್ಸರ್ ಏನು, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಏನು, ನಾನು ಸರಿ ಬರ್ದಿದ್ದೀನ, ಈ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಬರಬಹುದು, ಇದನ್ನ ಯೋಚನೆ ಮಾಡ್ತಾ ಟೈಮ್ ಅನ್ನ ತುಂಬಾ ವೇಸ್ಟ್ ಮಾಡ್ತಾರೆ. ಈಗ ಎಕ್ಸಾಂಪಲ್ಗೆ ನೀವು ಅದೇ ರೀತಿ ಕೀ ಆನ್ಸರ್ಸ್ ಅನ್ನ ಹುಡುಕ್ತೀರಾ, ಕೀ ಆನ್ಸರ್ಸ್ ಹುಡುಕಿದ ನಂತರ ನಿಮಗೆ ಯಾವುದೋ ಒಂದು ಕ್ವಶನ್ಗೆ ರಾಂಗ್ ಬರ್ದಿದಾರ ಅಂತ ಅನ್ಸುತ್ತೆ, ಅಥವಾ ಆ ಕೀ ಆನ್ಸರ್ಸ್ ಅಲ್ಲಿ ರಾಂಗ್ ಇದೆ ಅಂತ ಕೊಟ್ಬಿಟ್ಟಿದ್ದಾರೆ. ಅವ್ರು ನಿಮ್ಗೆ ಏನಾಗ್ತಾರೆ, ನಾವು ಸರಿ ಇದೆ ಅಂತೇಳಿ ಬರ್ದಿದ್ದೆ, ರಾಂಗ್ ಆಗಿದೆಯಾ, ಮಾರ್ಕ್ಸ್ ಹೋಯ್ತು, ಇದು ಟೆನ್ಷನ್ ಮಾಡ್ಕೊಳ್ತೀರಾ. ಅವಾಗ ಏನಾಗುತ್ತೆ, ಆ ಒಂದು ಟೈಮ್ ಇರುತ್ತೆ, ಟೈಮು ಹೋಗುತ್ತೆ, ಟೆನ್ಷನ್ ಅಲ್ಲಿ ಪ್ರಿಪರೇಷನ್ ಎಷ್ಟು ಚೆನ್ನಾಗಿ ಆಗ್ಬೇಕೋ ನೆಕ್ಸ್ಟ್ ಎಕ್ಸಾಮ್ದು ಅದು ಕೂಡ ಆಗಲ್ಲ. ಇದರಿಂದ ವಿದ್ಯಾರ್ಥಿಗಳು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈಗ ಇಮ್ಯಾಜಿನ್ ಮಾಡಿ, ಈಗ ನೀವು ಯಾವುದೋ ಕೀ ಆನ್ಸರ್ಸ್ ರಾಂಗ್ ಇದೆ ಅಂತ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿದ್ರೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಅದರ ನಂತರ ಅಂದ್ರೆ ಎಲ್ಲ ಎಕ್ಸಾಮ್ ಮುಗಿದ ಮೇಲೆ ನಮ್ಮ ಶಿಕ್ಷಣ ಇಲಾಖೆಯವರು ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅಫಿಷಿಯಲ್ ಕೀ ಆನ್ಸರ್ಸ್ ಅಲ್ಲಿ ನೀವು ಬರ್ದಿರೋದು ಸರಿ ಇದೆ ಅಂತ ಹೇಳನೇ ಇದೆ, ಬಟ್ ಅದು ರಾಂಗ್ ಇದೆ ಅಂತ ನೀವು ಟೆನ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ನೀವು ಚೆನ್ನಾಗಿ ಬರೆಯೋದಕ್ಕೆ ಆಗಲ್ಲ. ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ನಿಮಗಾಗತ್ತೆ.
ಆ ಕೀ ಆನ್ಸರ್ಸ್ ಪ್ರಿಪೇರ್ ಮಾಡಿದವರಿಗೂ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಯಾರಿಗಾಗುತ್ತೆ? ವಿದ್ಯಾರ್ಥಿಗಳಿಗೆ, ಟೆನ್ಷನ್ ಮಾಡ್ಕೊಂಡವ್ರಿಗೆ ಆಗುತ್ತೆ. ಅದಕ್ಕೋಸ್ಕರ ಒಂದು ಎಕ್ಸಾಮ್ ಮುಗಿತಾ, ಎಕ್ಸಾಮ್ ಮುಗೀತು, ಅಕಸ್ಮಾತ್ ಮಾರ್ಕ್ಸ್ ಕಟ್ ಆಗತ್ತಾ, ಓಕೆ, ನಾನು ನೆಕ್ಸ್ಟ್ ಎಕ್ಸಾಮಲ್ಲಿ ಈ ಮಾರ್ಕ್ಸಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ನೋ, ಈ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಎಷ್ಟು ಕಡಿಮೆ ಮಾರ್ಕ್ಸ್ ಬರುತ್ತೋ ಅಷ್ಟು ಮಾರ್ಕ್ಸನ್ನು ನಾನು ನೆಕ್ಸ್ಟ್ ಎಕ್ಸಾಮಲ್ಲಿ ಜಾಸ್ತಿ ತೆಗೆದುಕೊಳ್ತೀನಿ. ಅಂದರೆ ಈಗ ಆಲ್ರೆಡಿ ಎಕ್ಸಾಮ್ ಏನಾಗಿದೆ ಅದಕ್ಕೊಂದು 8ಗೆ 75 ಸ್ಕೋರ್ ಮಾಡಬೇಕು ಅಂತ ಹೇಳಿದ್ದೆ, ಬಟ್ 2 ಮಾರ್ಕ್ಸ್ ಜಾಸ್ತಿ ಕಟ್ಟಾಗ್ಬಿಡ್ತು, 73 ಬರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ನಾನು 77, 78 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರನ್ನು ಮಾಡಬೇಕು. ಇದನ್ನು ಗಮನದಲ್ಲಿ ಇಟ್ಕೊಂಡು ಎಕ್ಸಾಮ್ ಪ್ರಿಪ್ರೇಷನ್ ಅನ್ನು ನಡೆಸಿ. ನಂತರ ಎಕ್ಸಾಮ್ ನಡಿಬೇಕಾದ್ರೆ ಕೀ ಆನ್ಸರ್ಸ್ ಅನ್ನು ಯಾವುದೇ ಕಾರಣಕ್ಕೂ ಚೆಕ್ ಮಾಡೋದಕ್ಕೆ ಹೋಗಬೇಡಿ. ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ನಮ್ಮ ಶಿಕ್ಷಣ ಇಲಾಖೆಯವರೇ ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅವರು ಕೂಡ ಎಲ್ಲ ಎಕ್ಸಾಮ್ ಮುಗಿದ ಮೇಲೆ ಕೀ ಆನ್ಸರ್ಸ್ ಅನ್ನು ಯಾಕೆ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಎಕ್ಸಾಮ್ ನಡೀತಿರುವಂತಹ ಸಂದರ್ಭದಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ. ಆದ್ರೂ ಕೂಡ ವಿದ್ಯಾರ್ಥಿಗಳು ಅಂದ್ರೆ ಕೀ ಆನ್ಸರ್ಸ್ ನ ಹುಡುಕಿ ಟೆನ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡಲ್ಲ. ಅದ್ರ ಮಿಸ್ಟೇಕ್ ಅನ್ನ ನೀವು ಮಾಡದಿದ್ರೆ ನಿಮ್ಮ ಮಾರ್ಕ್ಸ್ 100% ಇಂಪ್ರೂವ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಪ್ರಿಪರೇಷನ್ ನೀವು ಚೆನ್ನಾಗಿ ಮಾಡ್ತೀರಾ. ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಲ್ಲ. ಎಕ್ಸಾಮ್ ನಡೀತಿರೋ ಸಂದರ್ಭದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಟೈಮ್. ಅದಕ್ಕೋಸ್ಕರ ಈಗ ಒಂದು ಎಕ್ಸಾಮ್ ಮುಗೀತು, ಒಂದಿನ ಗ್ಯಾಪ್ ಇದೆ, ಅದರ ನೆಕ್ಸ್ಟ್ ಡೇ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಆ ಗ್ಯಾಪ್ ನಲ್ಲಿ ಮುಗಿದಿರುವಂತಹ ಎಕ್ಸಾಮ್ನ ಕೀ ಆನ್ಸರ್ಸ್ ಅನ್ನ ಯಾವುದೇ ಕಾರಣಕ್ಕೂ ಚೆಕ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಆಗಬೇಕು. ಪ್ರತಿ ಮಿನಿಟ್ ಕೂಡ ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್ಗೆ ಇನ್ವೆಸ್ಟ್ ಆಗಬೇಕು. ಇದರಿಂದ ನೆಕ್ಸ್ಟ್ ಎಕ್ಸಾಮ್ ಏನಿರುತ್ತೆ ಅದು ತುಂಬಾ ಚೆನ್ನಾಗಿ ಆಗುತ್ತೆ. ಇದೇ ರೀತಿ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಕೀ ಆನ್ಸರ್ಸ್ ಅನ್ನ ಚೆಕ್ ಮಾಡಬೇಡಿ. ಪ್ರತಿ ಎಕ್ಸಾಮ್ ಮುಗಿದ ನಂತರ ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಆಗಬೇಕು, ಅದಕ್ಕೋಸ್ಕರ ಪ್ರಿಪೇರ್ ಆಗಬೇಕು. ಅದೊಂದೇ ಗಮನದಲ್ಲಿ ಇರಲಿ. ಅದನ್ನ ಗಮನದಲ್ಲಿ ಇಟ್ಕೊಂಡು ಪ್ರಿಪರೇಷನ್ ನಡೆಸಿ. ಎಕ್ಸಾಮ್ 100% ಚೆನ್ನಾಗಿ ಆಗುತ್ತೆ. ಸರಿನಾ? ಅದರ ನಂತರ ವಿದ್ಯಾರ್ಥಿಗಳು ಮಾಡುವಂತಹ ಮತ್ತೊಂದು ಮಿಸ್ಟೇಕ್, ಎಕ್ಸಾಮ್ ಟೆನ್ಷನ್. ಅಂದ್ರೆ ಯಾವುದೊಂದು ಎಕ್ಸಾಮ್ ಡಿಫಿಕಲ್ಟ್ ಬಂದ್ಬಿಡ್ತು, ಅದ್ರ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡೋದು. ಎಕ್ಸಾಮ್ ಯಾವುದಾದ್ರೂ ಒಂದು ವಿಷಯದ್ದು ಖಂಡಿತವಾಗಿಯೂ ಡಿಫಿಕಲ್ಟ್ ಬಂದೇ ಬರುತ್ತೆ. 6 ವಿಷಯದ ಎಕ್ಸಾಮ್ ಬರೀತೀರಾ, ಅದರಲ್ಲಿ ಯಾವುದಾದ್ರು ಒಂದು ಎಕ್ಸಾಮ್ ಡಿಫಿಕಲ್ಟ್ ಬರುತ್ತೆ. ಹಾಗಂತ ಡಿಫಿಕಲ್ಟ್ ಬಂದಿರುವಂತಹ ಎಕ್ಸಾಮ್ ಎಲ್ಲ ವಿದ್ಯಾರ್ಥಿಗಳು ಡಿಫಿಕಲ್ಟ್ ಆಗಿರುತ್ತೆ, ನಿಮಗೊಂದೇ ಅಲ್ಲ ಎಲ್ರಿಗೂ ಕೂಡ ಡಿಫಿಕಲ್ಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಎಕ್ಸಾಮ್ ಡಿಫಿಕಲ್ಟ್ ಬಂತು, ನನಗೆ 80ಕ್ಕೆ 80 ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಈಗ ಅಷ್ಟು ಬರಲ್ಲ. ಆ ರೀತಿ ಯೋಚನೆ ಮಾಡ್ತಾ ನೀವು ಟೈಮನ್ನು ವೇಸ್ಟ್ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಎಕ್ಸಾಮಲ್ಲೂ ಕೂಡ 1 ಅಥವಾ 2 ಮಾರ್ಕ್ಸ್ ಕಟ್ ಆಗುತ್ತೆ. ಆ ರೀತಿ ಯೋಚನೆ ಮಾಡಿದ್ರೆ ನಾನು ನನ್ನ 100% ಅನ್ನ ಎಕ್ಸಾಮ್ನಲ್ಲಿ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದರಲ್ಲೂ ಕೂಡ ನಾನು ನನ್ನ 100% ಅನ್ನ ಕೊಡಬೇಕು. ಅದಕ್ಕೋಸ್ಕರ ನೆಕ್ಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ನಾನು ತುಂಬಾ ಚೆನ್ನಾಗಿ ಮಾಡಬೇಕು. ಇದನ್ನ ಗಮನದಲ್ಲಿ ಇಟ್ಕೊಂಡು ಓದ್ತಾ ಹೋದ್ರೆ, ಯಾಕಂತ ಹೇಳಿದ್ರೆ ಮುಗಿದಿರೋ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡಿ ಆಕ್ಚುಲಿ ಏನು ರಿವ್ಯೂಸ್ ಇದೆಯಾ? ಇಲ್ಲ. ಅದಕ್ಕೋಸ್ಕರ ಎಕ್ಸಾಮ್ ಮುಗಿದಿದೆ, ಅಲ್ಲಿ ಆಲ್ರೆಡಿ ಬರೆದಿರುವಂತಹ ಆನ್ಸರ್ನಂತೂ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದರಲ್ಲಿ ನಾನು 100% ಬದಲು 200% ಪರ್ಫಾರ್ಮೆನ್ಸ್ ಅನ್ನ ನೀಡ್ತೀನಿ, ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ. ಅದನ್ನ ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದು ಯಾವಾಗಲೂ ವಿದ್ಯಾರ್ಥಿಗಳು ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಯಾವುದೋ ಎಕ್ಸಾಮ್ ಡಿಫಿಕಲ್ಟ್ ಬಂತು ಅಂತ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾ ಮುಂದಿನ ಎಕ್ಸಾಮ್ಗಳನ್ನ ಹಾಳು ಮಾಡ್ಕೋಬಾರ್ದು. ಮುಂದಿನ ಎಕ್ಸಾಮ್ಗಳನ್ನ ಮತ್ತು ಚೆನ್ನಾಗಿ ಮಾಡಬೇಕು. ಸರಿನಾ? ಈ ರೀತಿ ಮೋಟಿವೇಶನ್ ವಿದ್ಯಾರ್ಥಿಗಳು ಇಟ್ಕೊಂಡಿರ್ಬೇಕು. ಸರಿ, ಈಗ ಈ ಗ್ರೇಸ್ ಮಾರ್ಕ್ಸ್ ಬಗ್ಗೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಅಂತ ಹೇಳಿದೆ. ಗ್ರೇಸ್ ಮಾರ್ಕ್ಸ್ ಏನಿದೆ ಅದನ್ನ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ಸಿಲೆಬಸ್ ಹೊರಗಿನಿಂದ ಯಾವುದಾದ್ರೂ ಕ್ವಶನ್ ಅನ್ನ ಕೇಳಿದ್ದಾರೆ ಅಂದ್ರೆ, ನಿಮಗೆ NCERT ಟೆಕ್ಸ್ಟ್ ಬುಕ್ ಇದೆ, ಅದನ್ನು ಬಿಟ್ಟು ಬೇರೆ ಯಾವುದೋ ಒಂದು ಕ್ವಶನ್ ನಿಮಗೆ ಕೇಳಿದ್ರೆ ನಿಮ್ಮ ಸಿಲೆಬಸ್ ನಲ್ಲೇ ಇರಲ್ಲ, ಅಂತ ಸಂದರ್ಭದಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಆ ಟೈಮ್ ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಆ ಕ್ವಶನ್ ಏನಿದೆ ಸಿಲೆಬಸ್ ಇಂದ ಹೊರಗೆ ಬಂದಿರುವಂತಹ ಕ್ವಶನ್ ಏನಿದೆ ಆ ಕ್ವಶನ್ ನಂಬರ್ನ ಹಾಕಿದ್ರೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಬಟ್ ಈ ರೀತಿ ಗ್ರೇಸ್ ಮಾರ್ಕ್ಸ್ ಕೊಡುವಂತಹ ಪರಿಸ್ಥಿತಿ ಹೆಚ್ಚಿನದಾಗಿ ಬರಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ಏನಿದೆ ಅದರಲ್ಲಿಂದಾನೇ ಕ್ವಶನ್ ಬರುತ್ತೆ. ಅಂದ್ರೆ ಅದರಲ್ಲಿರುವಂತಹ ಕಾನ್ಸೆಪ್ಟ್ಸ್ ಏನಿದಾವೆ ಆ ಕಾನ್ಸೆಪ್ಟ್ಗಳಿಂದಾನೇ ಕ್ವಶನ್ ಬರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವುದೋ ವಿಷಯವನ್ನು ಕೊಟ್ಟಿಲ್ಲ ಅದರಿಂದ ಕ್ವಶನ್ ಕೇಳ್ತಾರೆ, ಆ ರೀತಿ ಇರೋದಿಲ್ಲ. ನಿಮ್ಮ NCERT ಟೆಕ್ಸ್ಟ್ ಬುಕ್ ಏನಿದೆ ಅದರಲ್ಲಿರುವಂತಹ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ. ಸರಿನಾ? ಅದಂದ್ರ ಮತ್ತೊಂದು ಕೇಸ್ ಕೂಡ ಇರುತ್ತೆ, ಆವಾಗಲೂ ಕೂಡ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಯಾವಾಗ ಅಂತ ಹೇಳಿದ್ರೆ, ಈಗ ಡಿಫಿಕಲ್ಟಿ ಲೆವೆಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಇಂತಿಷ್ಟು % ಡಿಫಿಕಲ್ಟ್ ಇರಬೇಕು, ಇಂತಿಷ್ಟು % ಎವರೇಜ್ ಕ್ವಶನ್ಸ್ ಇರಬೇಕು, ಇಂತಿಷ್ಟು ಕ್ವಶನ್ಸ್ ಈಸಿ ಇರಬೇಕು ಅಂತ ಅವರು ಮೆನ್ಷನ್ ಮಾಡೋದಕ್ಕಿಂತ ತುಂಬಾ ಡಿಫಿಕಲ್ಟ್ ಕ್ವಶನ್ಸ್ ಬಂದ್ರೆ, ಈಗ ಎಕ್ಸಾಂಪಲ್ಗೆ ಅವರೊಂದು 15 to 20% ಡಿಫಿಕಲ್ಟ್ ಕ್ವಶನ್ ಕೊಡೋದಕ್ಕೆ ಓಕೆ ಒಂದು ಕ್ವಶನ್ ಪೇಪರ್ ಹೇಳಿದ್ದಾರೆ. ಬಟ್ ಅದು ಜಾಸ್ತಿ ಆಗಿ ಒಂದು 30% ಡಿಫಿಕಲ್ಟ್ ಕ್ವಶನ್ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕೂಡ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಬಟ್ ಈ ರೀತಿ ಮಿಸ್ಟೇಕ್ಸ್ ಆಗೋದಿಲ್ಲ. ಕ್ವಶನ್ ಪೇಪರ್ ಪರ್ಫೆಕ್ಟ್ ಆಗಿ ಇರುತ್ತೆ. ಅಂದ್ರೆ ಅವ್ರು ಯಾವ ರೀತಿ ಈಸಿ, ಎವರೇಜ್, ಡಿಫಿಕಲ್ಟ್ ಅಂತ ಕೊಟ್ಟಿರ್ತಾರೆ ಅದರ ಪ್ರಕಾರನೇ ಕ್ವಶನ್ ಪೇಪರ್ನು ಕೂಡ ಪ್ರಿಪೇರ್ ಮಾಡಿರ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಚೆನ್ನಾಗಿ ಪ್ರಿಪೇರ್ ಆದರೆ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ
ವಿಡಿಯೋಲಿ ಹೇಳ್ತಿರುವಂತಹ ವಿಷಯಗಳು ನಿಮಗೆ ಲಾಜಿಕಲಿ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ವಿಷಯಗಳು ನಿಮ್ಗೆ ಹೆಲ್ಪ್ ಆಗಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಿರೋ ಅಷ್ಟು ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.